ಓಂ ಶ್ರೀನಿವಾಸಾಯ ನಮಃ. ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲ ನನ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ತುಲಾರಾಶಿ ಭವಿಷ್ಯ ಮೇ 5 ನಂತರ ನಡೆಯುವ ಮಹತ್ವದ ಬದಲಾವಣೆಗಳು. ಎಲ್ಲರಿಗೂ ನಮಸ್ಕಾರ. ರಾಶಿ ಫಲಾಲು ಚಾನಲ್ಗೆ ಸ್ವಾಗತ. ತುಲಾರಾಶಿಯವರೇ, ನಿಮ್ಮ ಜೀವನದಲ್ಲಿ ಮೇ 5ರ ನಂತರ ಆರಂಭವಾಗುವ ಬದಲಾವಣೆ ನಿಮ್ಮದೇ ಜೀವನವನ್ನು ನೀವು ಗುರುತಿಸಿದಷ್ಟು ದೊಡ್ಡ ಮಟ್ಟದಲ್ಲಿ ತಿರುಗಿಸಬಹುದು. ಇದು ಸಾಮಾನ್ಯ ದಿನಗಳಲ್ಲ, ನಿಮ್ಮ ಭಾಗ್ಯ ಪರೀಕ್ಷೆಯಾಗುವ ಸಮಯ. ಆದರೆ ಇದೇ ಸಮಯ ನಿಮ್ಮ ಶಕ್ತಿ ಜಗತ್ತಿಗೆ ತೋರಿಸುವ ಅವಕಾಶವೂ ಹೌದು. 5 ಮೇ ನಂತರ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ತುಲಾರಾಶಿಯವರೇ, ಮೇ 5ರ ನಂತರ ನಿಮ್ಮ ಜೀವನದಲ್ಲಿ ಗ್ರಹಗಳ ಚಲನೆ ಸಾಮಾನ್ಯವಲ್ಲ. ಒಂದು ವಿಶೇಷ ಗ್ರಹ ನಿಮ್ಮ ಜೀವನದಲ್ಲಿ ಮೌನವಾಗಿ ಪ್ರವೇಶಿಸುತ್ತದೆ. ಅದು ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅದರ ಪರಿಣಾಮ ನಿಮ್ಮ ಜೀವನವನ್ನು ಕಡದುವಷ್ಟು ಶಕ್ತಿಶಾಲಿ. ಮೇ 5ರ ನಂತರ ತುಲಾರಾಶಿಯವರ ಮೇಲೆ ಪ್ರಮುಖವಾಗಿ 3 ಗ್ರಹಗಳ ಪ್ರಭಾವ ಹೆಚ್ಚು ಕಾಣಿಸುತ್ತದೆ. ಶುಕ್ರ ತುಲಾರಾಶಿಯ ಅಧಿಪತಿ, ನಿಮ್ಮ ಸ್ವಂತ ಗ್ರಹ. ಈ ಸಮಯದಲ್ಲಿ ಶುಕ್ರನು ನಿಮಗೆ ಆಕರ್ಷಣೆ, ಮಾನ ಪ್ರತಿಷ್ಠೆ ಹಾಗೂ ಸಂಬಂಧಗಳಲ್ಲಿ ಹೊಸ ಬದಲಾವಣೆಗಳನ್ನು ತರುತ್ತಾನೆ. ನೀವು ಮಾತನಾಡಿದ ಮಾತುಗಳಿಗೆ ಬೆಲೆ ಬರುತ್ತದೆ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ನೀವು ಎಂದರೆ ಎಲ್ಲರಿಗೂ ಒಂದು ದೊಡ್ಡ ಪ್ರಮಾಣದ ಪ್ರೀತಿ ಹೆಚ್ಚಾಗುತ್ತದೆ. ಬುಧನ ಚಲನೆ ನಿಮ್ಮ ಸಂವಹನ ಹಾಗೂ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ. ಕೆಲವು ಸಂದರ್ಭಗಳಲ್ಲಿ ನೀವು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಇದರಿಂದ ಕೆಲವು ಗೊಂದಲಗಳು ಹುಟ್ಟಬಹುದು. ಆದ್ದರಿಂದ ಯೋಚಿಸಿ ಮಾತನಾಡುವುದು ಬಹಳ ಮುಖ್ಯ. ಇಲ್ಲವಾದರೆ ಕೆಲವೊಂದು ಸಣ್ಣಪುಟ್ಟ ತೊಂದರೆಗಳು ಆಗುವ ಸಾಧ್ಯತೆಯಿದೆ. ಗುರುವಿನ ದೃಷ್ಟಿ ನಿಮ್ಮ ಜೀವನದಲ್ಲಿ ನಿಧಾನವಾದ ಆದರೆ ಗಟ್ಟಿಯಾದ ಬೆಳವಣಿಗೆ ತರುತ್ತದೆ. ಹಣಕಾಸು, ವಿದ್ಯೆ ಮತ್ತು ಜ್ಞಾನದಲ್ಲಿ ನೀವು ಮುಂದೆ ಸಾಗುತ್ತೀರಿ. ಆದರೆ ಇದರ ಫಲ ತಕ್ಷಣ ಸಿಗುವುದಿಲ್ಲ. ಹಾಗಾಗಿ ಸಹನೆ ನಿಮಗೆ ತುಂಬಾ ಅಗತ್ಯವಾಗಿದೆ. ಈ ಎಲ್ಲ ಗ್ರಹಗಳು ನಿಮ್ಮ ಪರವಾಗಿದ್ದರೂ 5ನೇ ತಾರೀಖಿನ ನಂತರ ನೀವು ಎದುರಿಸಬೇಕಾದಂತಹ ಒಂದು ದೊಡ್ಡ ಪರೀಕ್ಷೆ ಸಹ ಇದೆ. ಅದನ್ನು ಹೇಗೆ ಎದುರಿಸುತ್ತೀರಿ ಎನ್ನುವುದು ನಿಮಗೆ ದೊಡ್ಡ ಸವಾಲಾಗಿದೆ. ಆ ಸವಾಲೇನು, ಅದರಿಂದ ಪಾರಾಗುವುದು ಹೇಗೆ, ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾರೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಇದರ ಲಾಭವನ್ನು ಪಡೆದುಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ಹಾಗೆ ತುಲಾರಾಶಿಯವರೇ, ನಿಮ್ಮ ರಾಶಿಗೊಂದು ಲೈಕ್ ಕೊಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ. ತುಲಾರಾಶಿಯವರೇ, ನೀವು ಜನರನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯದಲ್ಲಿ ಅಸಾಧಾರಣರು. ನೀವು ಮಾತನಾಡದಿದ್ದರೂ ನಿಮ್ಮ ಹೃದಯವೇ ಮಾತನಾಡುತ್ತದೆ. ನಿಮ್ಮಲ್ಲಿರುವ ಸಮತೋಲನ, ಸಹನೆ ಮತ್ತು ನ್ಯಾಯ ಪ್ರತಿಷ್ಠೆ ಇವುಗಳು ನಿಮಗೆ ದೇವರು ಕೊಟ್ಟ ಅಪರೂಪದ ವರಗಳು. ಆದರೆ ಕೇಳಿ, ಇದೇ ನಿಮ್ಮ ತಿರುವುಬಿಂದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲವು. ಹಾಗಾಗಿ ಒಂದೊಂದು ನಿರ್ಧಾರವನ್ನು 2 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ತುಲಾರಾಶಿಯವರೇ, ನೀವು ವ್ಯವಹಾರದಲ್ಲಿ ಸಾಮಾನ್ಯರಲ್ಲ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲಿ ಒಂದು ಸಮತೋಲನವಿದೆ, ಒಂದು ಜಾಣ್ಮೆಯಿದೆ. ಆದರೆ ಇಷ್ಟು ದಿನ ನೀವು ನಿಮ್ಮದೇ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡಿಲ್ಲ. ಇತರರ ಮಾತು ಕೇಳಿ ನಿಮ್ಮ ಅವಕಾಶಗಳನ್ನು ಕೈಚೆಲ್ಲಿದ್ದೀರಿ. ಮೇ 5ರ ನಂತರ ಇದು ಬದಲಾಗಲಿದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯವಹಾರ ಅವಕಾಶ. ಅದು ಸಣ್ಣದಾಗಿ ಕಾಣಬಹುದು, ಆದರೆ ಅದರೊಳಗೆ ದೊಡ್ಡ ಭವಿಷ್ಯ ಅಡಗಿದೆ. ಆದರೆ ಕೇಳಿ, ಈ ಬಾರಿ ನಿಮ್ಮ ಹೃದಯದ ಮಾತು ಕೇಳಿ. ಎಲ್ಲರನ್ನೂ ಖುಷಿಪಡಿಸಲು ಹೋಗಿ ನಿಮ್ಮ ಕನಸನ್ನು ಬಲಿಕೊಡಬೇಡಿ. ನಿಮ್ಮೊಳಗಿನ ಆತ್ಮವಿಶ್ವಾಸ ಇದೀಗ ಎಚ್ಚರವಾಗಬೇಕು. ಕೆಲವರು ನಿಮ್ಮ ಮುಂದೆ ಸಿಹಿ ಮಾತು ಹೇಳಿ ಹಿಂದೆ ನಿಮ್ಮ ನಿರ್ಧಾರಗಳನ್ನು ದುರ್ಬಲಪಡಿಸಲು ಪ್ರಯತ್ನಿಸುತ್ತಾರೆ. ಅಂಥವರನ್ನು ಗುರುತಿಸುವುದು ಈಗ ನಿಮ್ಮ ದೊಡ್ಡ ಪರೀಕ್ಷೆ. ತುಲಾರಾಶಿಯವರೇ, ನೀವು ಸಹಜವಾಗಿ ಎಲ್ಲರನ್ನೂ ಬಹಳ ಸುಲಭವಾಗಿ ನಂಬುವವರು. ಆದರೆ ವ್ಯವಹಾರದಲ್ಲಿ ಎಲ್ಲರೂ ನಿಮ್ಮಂತೆಯೇ ಇರುವುದಿಲ್ಲ. ಇದೀಗ ನೀವು ಕಲಿಯಬೇಕಾದ ಒಂದು ದೊಡ್ಡ ಪಾಠ ಏನೆಂದರೆ, ನಂಬಿಕೆ ಇರಲಿ, ಆದರೆ ಜಾಗ್ರತೆ ಇನ್ನೂ ಹೆಚ್ಚಿರಲಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಧೈರ್ಯದ ಹೆಜ್ಜೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಹಳೆಯ ನಷ್ಟಗಳು ನಿಮ್ಮನ್ನು ಹಿಂಬಾಲಿಸಬಹುದು, ಆದರೆ ಅದೇ ನಿಮ್ಮನ್ನು ಮತ್ತಷ್ಟು ಜಾಣ್ಮೆಯವನ್ನಾಗಿ ಮಾಡುತ್ತದೆ. ನೀವು ಮಾಡಿದ ತಪ್ಪುಗಳು ಈಗ ನಿಮ್ಮ ಯಶಸ್ಸಿನ ಮಾರ್ಗದರ್ಶಕವಾಗುತ್ತದೆ, ಹಾಗೂ ಯಶಸ್ಸು ನಿಮ್ಮ ಬೆನ್ನಟ್ಟಿ ಬರುತ್ತದೆ. ತುಲಾರಾಶಿಯವರೇ, ನೀವು ಹಣವನ್ನು ಕಷ್ಟಪಟ್ಟು ಗಳಿಸುವವರು. ಆದರೆ ಅದನ್ನು ಉಳಿಸಿಕೊಳ್ಳುವಲ್ಲಿ ಹಲವಾರು ಬಾರಿ ಹೃದಯಕ್ಕೆ ಕೇಳಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಇಷ್ಟರವರೆಗೆ ನಿಮ್ಮ ಕೈಗೆ ಬಂದ ಹಣ ಇತರರ ಅಗತ್ಯಗಳಿಗೆ ಹೋಗಿದೆ.
ನಿಮ್ಮ ಕನಸುಗಳು ಹಿಂದುಳಿದಿವೆ. ಆದರೆ ಮೇ 5ರ ನಂತರ ಈ ಸ್ಥಿತಿ ನಿಧಾನವಾಗಿ ಬದಲಾಗಲು ಶುರುವಾಗುತ್ತದೆ. ನಿಮ್ಮ ಆದಾಯದಲ್ಲಿ ಒಂದು ಸಣ್ಣ ಆದರೆ ಸ್ಪಷ್ಟವಾದ ಹೆಚ್ಚಳ ಕಾಣಬಹುದು. ಹಳೆಯದಾಗಿ ನಿಂತಿದ್ದ ಹಣ ಮತ್ತೆ ನಿಮ್ಮ ಕಡೆಗೆ ಹರಿಯುವ ಸೂಚನೆಗಳು ಕಾಣುತ್ತವೆ. ಆದರೆ ಕೇಳಿ, ಈ ಸಮಯದಲ್ಲಿ ಹಣ ಬರುತ್ತದೆ ಅಂದರೆ ಅದೇ ಸಮಯದಲ್ಲಿ ಖರ್ಚಿನ ದ್ವಾರವೂ ತೆರೆದುಕೊಳ್ಳುತ್ತದೆ. ಅವಶ್ಯಕವಲ್ಲದ ಖರ್ಚುಗಳು, ಅಪೇಕ್ಷಿತ ವೆಚ್ಚಗಳು ನಿಮ್ಮ ಪ್ಲಾನ್ ಅನ್ನು ತಿರುಗಿಸಬಹುದು. ತುಲಾರಾಶಿಯವರೇ, ನೀವು ಸಹಜವಾಗಿ ಇಲ್ಲ ಎನ್ನಲು ಕಷ್ಟಪಡುವವರು. ಆದರೆ ಈಗ ಹಣ ಉಳಿಸಬೇಕಾದ್ರೆ ಇಲ್ಲ ಎನ್ನುವುದನ್ನು ಕಲಿಯಬೇಕು. ಯಾರಿಗಾದರೂ ಸಹಾಯ ಮಾಡುವುದು ಒಳ್ಳೆಯದು, ಆದರೆ ನಿಮ್ಮ ಸ್ಥಿತಿಯನ್ನು ಹಾಳು ಮಾಡುವ ಮಟ್ಟಕ್ಕಲ್ಲ. ಹಳೆಯ ಸಾಲಗಳು ಅಥವಾ ಹಣದ ಒತ್ತಡ ಈ ಸಮಯದಲ್ಲಿ ಸ್ವಲ್ಪ ಕಡಿಮೆಯಾಗಬಹುದು. ಆದರೆ ಸಂಪೂರ್ಣ ಮುಕ್ತವಾಗಲು ನೀವು ಒಂದು ಪ್ಲಾನ್ ಮಾಡಿಕೊಂಡು ಮುಂದೆ ಹೋಗಬೇಕು. ನೀವು ಮಾಡಿದ ಪ್ರತಿಯೊಂದು ಸಣ್ಣ ಸೇವಿಂಗ್ಸ್ ಮುಂದೆ ದೊಡ್ಡ ಭದ್ರತೆಯಾಗುತ್ತದೆ. ತುಲಾರಾಶಿಯವರೇ, ಹಣ ನಿಮ್ಮ ಶ್ರಮದ ಪ್ರತಿಫಲ. ಅದು ನಿಮ್ಮ ಮೌಲ್ಯವನ್ನು ತೋರಿಸುವ ಒಂದು ಸಾಧನ. ಈ ಬಾರಿ ನೀವು ಹಣವನ್ನು ಕಾಪಾಡಿದರೆ ಹಣ ನಿಮ್ಮನ್ನು ಕಾಪಾಡುತ್ತದೆ. ನೀವು ಇಂದು ತೆಗೆದುಕೊಂಡುವ ಒಂದು ಜಾಣ ನಿರ್ಧಾರ ನಾಳೆಯ ನಿಮ್ಮ ಜೀವನವನ್ನು ಸುರಕ್ಷಿತವಾಗಿಸುತ್ತದೆ. ತುಲಾರಾಶಿಯವರೇ, ನೀವು ಕುಟುಂಬಕ್ಕಾಗಿ ಬದುಕುವವರು. ನಿಮ್ಮ ಸಂತೋಷಕ್ಕಿಂತ ನಿಮ್ಮವರ ಸಂತೋಷವೇ ನಿಮಗೆ ಮುಖ್ಯ. ನೀವು ಯಾರನ್ನೂ ನೋಯಿಸಬಾರದು ಎಂದು ಅನೇಕ ಬಾರಿ ನಿಮ್ಮ ಭಾವನೆಗಳನ್ನು ಮೌನದಲ್ಲಿ ಮರೆಮಾಡಿದ್ದೀರಿ. ಆದರೆ ಮೇ 5ರ ನಂತರ ಈ ಮೌನವೇ ನಿಮ್ಮೊಳಗೆ ಒತ್ತಡವಾಗಿ ತಿರುಗಬಹುದು. ಕುಟುಂಬದಲ್ಲೇ ಸಣ್ಣ ಸಣ್ಣ ವಿಷಯಗಳ ಮೇಲೆ ಭಿನ್ನಾಭಿಪ್ರಾಯಗಳು ಹುಟ್ಟಬಹುದು. ನೀವು ಹೇಳದ ಮಾತುಗಳು ಒಂದು ದಿನ ಸ್ಫೋಟದಂತೆ ಹೊರಬರಬಹುದು. ಆದರೆ ಕೇಳಿ, ಈ ಸಮಯದಲ್ಲಿ ಜಗಳವಲ್ಲ, ಸಂವಾದ ಮುಖ್ಯ. ನಿಮ್ಮ ಒಂದು ನಿಜವಾದ ಮಾತು, ನಿಮ್ಮ ಒಂದು ಸತ್ಯವಾದ ಅಭಿಪ್ರಾಯ ಕುಟುಂಬದೊಳಗಿನ ಅಂತರವನ್ನು ಹತ್ತಿರ ಮಾಡಬಹುದು. ತುಲಾರಾಶಿಯವರೇ, ನೀವು ಎಲ್ಲರನ್ನೂ ಒಟ್ಟಿಗೆ ಹಿಡಿದುಕೊಳ್ಳುವ ಶಕ್ತಿ ಹೊಂದಿದ್ದೀರಿ. ಆದರೆ ಅದಕ್ಕಾಗಿ ನಿಮ್ಮ ಮನಸ್ಸನ್ನು ತ್ಯಜಿಸಬೇಡಿ. ಕೆಲವರು ನಿಮ್ಮ ಮೌನವನ್ನು ದುರ್ಬಲತೆಯೆಂದು ಅರ್ಥ ಮಾಡಿಕೊಳ್ಳಬಹುದು. ಆದರೆ ನೀವು ತೋರಿಸಬೇಕಾದದ್ದು ನಿಮ್ಮ ಮೌನವೇ ನಿಮ್ಮ ಶಕ್ತಿ. ಆದರೆ ಅಗತ್ಯವಿದ್ದಾಗ ನಿಮ್ಮ ಧ್ವನಿಯು ಗಟ್ಟಿಯಾಗಿರಲಿ. ಈ ಸಮಯದಲ್ಲಿ ಹಿರಿಯರ ಮಾತು ಕೇಳುವುದು, ಕುಟುಂಬದವರ ಜೊತೆ ಸಮಯ ಕಳೆಯುವುದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಹಳೆಯ ಅಸಮಾಧಾನಗಳು ನೀವು ಮುಂದಾದರೆ ನಿಧಾನವಾಗಿ ಸರಿಯಾಗುತ್ತದೆ. ತುಲಾರಾಶಿಯವರೇ, ಕುಟುಂಬ ನಿಮ್ಮ ಬಲ, ನಿಮ್ಮ ನೆಲೆ. ನೀವು ಸ್ವಲ್ಪ ಸಹನೆ ತಾಳಿದರೆ, ನೀವು ಸ್ವಲ್ಪ ಪ್ರೀತಿಯಿಂದ ನಡೆದುಕೊಂಡರೆ ಈ ಸಂಬಂಧಗಳು ಇನ್ನಷ್ಟು ಆಳವಾಗುತ್ತವೆ. ನೀವು ಕಳೆದುಕೊಳ್ಳುವುದು ಏನೂ ಇಲ್ಲ, ನೀವು ಗೆಲ್ಲುವುದು ನಿಮ್ಮವರ ಹೃದಯ. ಇನ್ನು ಮುಖ್ಯವಾಗಿ ತುಲಾರಾಶಿಯವರೇ, ನಾನು ಮೊದಲೇ ತಿಳಿಸಿದ ಹಾಗೆ ನೀವು ಎದುರಿಸಬೇಕಾದಂತಹ ಒಂದು ಪರೀಕ್ಷೆ ಸಹ ಇದೆ. ಈ ಪರೀಕ್ಷೆ ಒಂದು ಸಮಸ್ಯೆಯ ರೂಪದಲ್ಲಿ ಮಾತ್ರ ಬರುವುದಿಲ್ಲ. ಇದು 3 ರೂಪಗಳಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತದೆ. ರಾಶಿಫಲಲು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ತಮ್ಮ ರಾಶಿಯ ಭವಿಷ್ಯ ತಿಳಿದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹಣಕಾಸು, ಉದ್ಯೋಗ ಮತ್ತು ಜೀವನದ ಸಮಸ್ಯೆಗಳ ಬಗ್ಗೆ ಮುಂಚಿತ ಮಾಹಿತಿ ನೀಡಿ ನಷ್ಟ ತಪ್ಪಿಸಿಕೊಳ್ಳಲು ನೆರವಾಗುತ್ತದೆ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. 1. ನಿರ್ಧಾರದ ಪರೀಕ್ಷೆ. ನೀವು 2 ದಾರಿಗಳ ಮಧ್ಯೆ ಸಿಲುಕುವಿರಿ. ಒಂದು ಸುಲಭವಾದ ದಾರಿ ಮತ್ತು ಮತ್ತೊಂದು ಸರಿಯಾದ ದಾರಿ. ನೀವು ಯಾವುದು ಆಯ್ಕೆ ಮಾಡುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ತೀರ್ಮಾನಿಸುತ್ತದೆ. 2. ಸಂಬಂಧದ ಪರೀಕ್ಷೆ. ನೀವು ನಂಬಿದವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ಸಂದರ್ಭಗಳು ಬರುತ್ತವೆ. ನೀವು ಒಂಟಿಯಾಗಿರುವ ಅನುಭವಕ್ಕೆ ಒಳಗಾಗಬಹುದು. 3. ಸಹನೆಯ ಪರೀಕ್ಷೆ. ಶನಿ ಪ್ರಭಾವ. ನೀವು ಮಾಡಿದ ಕೆಲಸಗಳಿಗೆ ತಕ್ಷಣ ಫಲ ಸಿಗುವುದಿಲ್ಲ. ಎಷ್ಟು ಪ್ರಯತ್ನಪಟ್ಟರೂ ಫಲ ತಡವಾಗುತ್ತದೆ ಅನ್ನಿಸುವುದು ನಿಮ್ಮ ಮನಸ್ಸನ್ನು ಕಂಗೆಡಿಸಬಹುದು. ಆದರೆ ಕೇಳಿ, ಈ ಎಲ್ಲಾ ಪರೀಕ್ಷೆಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮನ್ನು ಗಟ್ಟಿಗೊಳಿಸಲು. ತುಲಾರಾಶಿಯವರೇ, ಈ ಸಮಯದಲ್ಲಿ ನೀವು ಬಿಟ್ಟರೆ ನೀವು ಕಳೆದುಕೊಳ್ಳುವುದು ಅವಕಾಶವಲ್ಲ, ನಿಮ್ಮ ಆತ್ಮವಿಶ್ವಾಸ. ಆದರೆ ನೀವು ನಿಂತರೆ ನೀವು ಗೆಲ್ಲುವುದು ಕೇವಲ ಫಲವಲ್ಲ, ನಿಮ್ಮ ಜೀವನದ ಗೌರವ. ನಿಮ್ಮೊಳಗಿನ ಶಕ್ತಿ ಈಗ ಎಚ್ಚರವಾಗಬೇಕು. ನೀವು ನಿಮ್ಮನ್ನು ನೀವು ನಂಬಬೇಕು. ನಿಮಗೆ ಎದುರಾಗುವ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಲು ಪ್ರತಿ ಶನಿವಾರ ಬೆಳಿಗ್ಗೆ ಅಥವಾ ಸಂಜೆ ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಅದು ನಿಮ್ಮ ದಾರಿಯನ್ನು ಸುಲಭಗೊಳಿಸುತ್ತದೆ. ಪ್ರತಿದಿನ 5 ನಿಮಿಷ ಮೌನವಾಗಿ ಕುಳಿತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಯಾರಿಗೂ ಅನ್ಯಾಯ ಮಾಡಬೇಡಿ. ಶನಿ ಪರೀಕ್ಷೆ ಸುಲಭವಾಗುತ್ತದೆ. ಮತ್ತು ಮುಖ್ಯವಾಗಿ ನೀವು ನಿಮ್ಮನ್ನು ನೀವು ನಂಬಿ. ತುಲಾರಾಶಿಯವರೇ, ಈ ಪರೀಕ್ಷೆ ನಿಮ್ಮ ಅಂತ್ಯವಲ್ಲ, ಇದು ನಿಮ್ಮ ಹೊಸ ಆರಂಭ. ನೀವು ತಾಳಿದರೆ ನೀವು ಗೆಲ್ಲುತ್ತೀರಿ. ನೀವು ನಂಬಿದರೆ ಜೀವನ ನಿಮ್ಮ ಕಡೆ ತಿರುಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಇದೇ ರೀತಿ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಓಂ ಗಣೇಶಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.